ಚಿತ್ತಾಪುರ್ನಲ್ಲಿ ನಡಿಬೇಕಾದಂತಹ RSS ಪಥಸಂಚಲನವನ್ನು ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನು ತಡಿತಾ ಇದ್ದಾರೆ ಮತ್ತು ಅದಕ್ಕೆ ಪರವಾನಗಿ ಕೊಡದೇ ಆದಷ್ಟು ವಿಳಂಬ ನೀತಿಯನ್ನು ಇಲ್ಲಿಯ ಜಿಲ್ಲಾಡಳಿತ ಅನುಸರಿಸ್ತಾ ಇದೆ. ಇದಕ್ಕೆ ಮೂಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ. ಚಿತ್ತಾಪುರ್ನಲ್ಲಿ ಈ ಹಿಂದೆ ಅನೇಕ ಬಾರಿ ಪಥಸಂಚಲನ ಆದಾಗಿಯೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಪ್ರಚೋದನಾಕಾರಿ ಭಾಷಣ ಆಗಲಿ ಆದಂತಹ ಇತಿಹಾಸ ಅಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ. ಹೀಗಿದ್ದರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸೋದಕ್ಕೋಸ್ಕರ ಇವತ್ತು RSSನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಇದರ ಮಾನಸಿಕತೆ ಮುಂದುವರಿದು ಕೆಲ ಸಂಘಟನೆಗಳು ಅವತ್ತಿನ ದಿನವೇ ನಮಗೂ ಕೂಡ ಪಥಸಂಚಲನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿ ಸಲ್ಲಿಸಿದರಲ್ಲಿ ಯಾವುದೇ ತಪ್ಪಿಲ್ಲ. ಅವೆಲ್ಲರಿಗೂ ಈ ಸ್ವತಂತ್ರ ಭಾರತದಲ್ಲಿ ಪಥಸಂಚಲನ, ಸಭೆ, ಸಮಾರಂಭ, ಶೋಭಾಯಾತ್ರೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ದುರುದ್ದೇಶ ಇಟ್ಕೊಂಡು RSS ಪಥಸಂಚಲನ ದಿನವೇ ನಮಗೂ ಕೂಡ ಪರವಾನಗಿ ಕೊಡುವಂತಹದ್ದು ಇದು ಸರಿಯಾದ ಕ್ರಮವಲ್ಲ ಅನ್ನುವಂತಹದ್ದು ನಮ್ಮ ಅನಿಸಿಕೆ ಇದೆ. ಇದು ಅಲ್ಲದೆ ಕೆಲವು ಸಂಘಟನೆಗಳು ಅತಿರೇಕದ ವರ್ತನೆಯನ್ನು ಮಾಡ್ತಾ ಇದ್ದಾರೆ. JNUನಲ್ಲಿ ಕೂಗಿರುವಂತಹ ಘೋಷಣೆಗಳು, ಉಮರ್ ಖಾಲಿದ್, ಕನ್ನಯ್ಯ ಕುಮಾರ್ ಇವರೇನು ಘೋಷಣೆ ಕೂಗ್ತಿದ್ದರಲ್ಲ, ಆ ಮಾದರಿಯಲ್ಲಿ ಇವತ್ತು ಘೋಷಣೆಗಳನ್ನು ಕಲಬುರಗಿಯಲ್ಲಿ ಆಜಾದಿ 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 ಅಂತ ಕೂಗ್ತಾ ಇದ್ದಾರೆ. ಇದು ಒಳ್ಳೆಯ ಸೂಚನೆ ಅಲ್ಲ ಅನ್ನುವಂತಹದ್ದು ಇಡೀ ಕಲಬುರಗಿಯ ಜನತೆ ಮಾತಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಶೂ ಎಸೆದಿದ್ದು ಎಷ್ಟು ಅಪರಾಧನೋ ಅಷ್ಟೇ ಅಪರಾಧ ಇವತ್ತು ಜ್ಞಾನ ಉಳ್ಳುವಂತಹ ಜನರು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಬೆದರಿಕೆ ಹಾಕ್ತಾ ಇದ್ದಾರೆ. ನೀವು ಏನಾದರೂ ಪರವಾನಗಿ ಕೊಟ್ಟರೆ ನೀವು ಒಂದು ಪಕ್ಷದ ಏಜೆಂಟ್ರು, ಪಕ್ಷದ ಪರ ಇರುವಂಥವರು ಅನ್ನುವ ಮಾತುಗಳನ್ನು ಆಡಿ ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಅವಮಾನ ಆಗ್ತಾ ಇದೆ. ಶೂ ಎಸೆದಿದ್ದು ಸಂವಿಧಾನಕ್ಕೆ ಅವಮಾನ ಅನ್ನೋದಾದರೆ ಇವತ್ತು ಕೋರ್ಟಿಗೆ ಸವಾಲು ಹಾಕುವಂತಹದ್ದು, ಬೆದರಿಕೆ ಹಾಕುವಂತಹದ್ದು ಕೂಡ ಅದು ಸಂವಿಧಾನ ವಿರೋಧಿ ಕೃತ್ಯನೇ. ಹೀಗಾಗಿ ಇದೇ ಮಾತನ್ನು ಬೇರೆ ಯಾರಾದರೂ ಸಾಮಾನ್ಯರಾಡಿದರೆ ಅವ್ರ ಮೇಲೆ ಕೇಸ್ ಫೈಲ್ ಆಗ್ತಾಯಿತ್ತು, ಅವ್ರಿಗೆ ಜೈಲಿಗೆ ಹಾಕ್ತಾಯಿದ್ರು. ಆದರೆ ಇಲ್ಲಿಯವರೆಗೂ ಯಾರು ಈ ಕರ್ನಾಟಕದ ಉಚ್ಚ ನ್ಯಾಯಾಲಯದಕ್ಕೆ ಸವಾಲು ಹಾಕಿದಾರೋ, ಅಪಮಾನಿಸಿದಾರೋ, ಒಂದೇ ಒಂದು ಕೇಸು ಇವತ್ತು ದಾಖಲಾಗಿಲ್ಲ. ಇದು ಕರ್ನಾಟಕದ ಸ್ಥಿತಿ. ಇದು ಸಂವಿಧಾನ ವಿರೋಧಿ ಕೃತ್ಯ ಯಾರು ಮಾಡಿದರೂ ಕೂಡ ಅದು ಅಪರಾಧನೇ. ಹಾಗಾದರೆ ಬೇರೆಯವ್ರು ಮಾಡಿದರೆ ಕೇಸ್ ಹಾಕ್ತೀರಿ, ಇವತ್ತು ನ್ಯಾಯಮೂರ್ತಿಗಳಿಗೆ ನಿಂದಿಸಿದವರ ಮೇಲೆ ನೀವು ಕೇಸ್ ಹಾಕೋದಿಲ್ಲ ಅಂದರೆ ಇದು ಸಂವಿಧಾನ ಕಾಪಾಡುವವರ ಲಕ್ಷಣನ ಅನ್ನುವಂತಹ ಪ್ರಶ್ನೆ ಇವತ್ತು ನಮ್ಮೆಲ್ಲರಿಗೂ ಕಾಡ್ತಾ ಇದೆ. RSS ಅನ್ನುವಂತಹದ್ದು ಇದು ಒಂದು ರಾಷ್ಟ್ರಭಕ್ತಿಯನ್ನು ಪ್ರೇರೇಪಿಸುವಂತಹ ಒಂದು ಸಂಘಟನೆಯಾಗಿದೆ. ವಿನಾಕಾರಣ ಪೂರ್ವಗ್ರಹ ಪೀಡಿತರಾಗಿ ಈ RSS ಪಥಸಂಚಲನಕ್ಕೆ ವಿರೋಧ ಮಾಡುವಂಥದ್ದು ಇದು ನಿಮ್ಮ ಸಮಯ ವ್ಯರ್ಥ ಮಾಡಿದಾಗುತ್ತೆ. ಇದೇ ನಿಮ್ಮ ಸಮಯವನ್ನು ಅಭಿವೃದ್ಧಿಗಾಗಿ ಹೇಳ್ತೀರಿ. 371J ನಮ್ಮಲ್ಲಿ ಹಿಂದುಳಿದ ಪ್ರದೇಶ ಅನ್ನುವ ಕಾರಣಕ್ಕಾಗಿ ಅದನ್ನು ತಂದಿದ್ದಾರೆ, ನಾವೇ ತಂದಿದ್ದೀವಿ, ಹಾಗೆ ಕಾಂಗ್ರೆಸ್ನವರೇ ಇದನ್ನು ಮಾಡಿದ್ದು ಅನ್ನುವಂಥದ್ದು ಜಂಬ ಕೊಚ್ಕೊಳ್ತಾ ಇದ್ದೀರಿ. ಆ 371Jಯನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನು ನೀವು ಮಾಡ್ತಾ ಇಲ್ಲ. ಈ ಭಾಗದ ಅಭಿವೃದ್ಧಿಗಾಗಿ ನೀವು ಸಮಯ ಕೊಡ್ತಾ ಇಲ್ಲ. ಸಂಕಷ್ಟದಲ್ಲಿರುವಂತಹ ರೈತರಿಗೆ ನೀವು ಪ್ರೋತ್ಸಾಹಿಸಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಮಾಡೋ ಕೆಲಸ ಎಲ್ಲವನ್ನೂ ಬಿಟ್ಟು ಕೇವಲ ದ್ವೇಷ ಭಾವನೆಯಿಂದ, ಅಸೂಯೆಯಿಂದ RSSನ್ನು ಗುರಿಯಾಗಿಸಿಕೊಂಡು ಏನೋ ಒಂದು ಸಾಧಿಸ್ತಾ ಇದ್ದೀನಿ ಅನ್ನುವಂತಹ ಭಾವನೆ ಮಂತ್ರಿಗಳು ಬಿಡಬೇಕು ಅನ್ನುವಂತಹದ್ದು ನಮ್ಮ ಅಭಿಪ್ರಾಯ ಇದೆ.